ಗೈಸ್, ತಲೆಗೆ ಮೆಹಂದಿ ಹಚ್ಕೊಂಡು ಬಂದೆ. ಅವಾಗೆಲ್ಲ ನಾನು ನಿಶಾ ಬ್ಲ್ಯಾಕ್ ಹಚ್ತಿದ್ದೆ ಆಯಿತಾ. ನಿಶಾ ಬ್ಲ್ಯಾಕ್ ಅವಾಗ ತಾನೇ ಇನ್ಸ್ಟೆಂಟಾಗಿ ಹಚ್ಕೊಳ್ಳೋದು. ಅದು ಹಚ್ಕೊಂಡ್ರೆ ಫುಲ್ಲು ಬ್ಲ್ಯಾಕ್ ಆಗ್ತಿತ್ತು. ಮತ್ತು ಇಂಡಿಗೋ ಪೌಡರ್ ಅದು ಕೂಡ ಬ್ಲ್ಯಾಕ್ ಆಗ್ತಿತ್ತು. ಅದಕ್ಕೆ ಅದೆಲ್ಲ ಹಚ್ಕೊಂಡಾಗ ಸ್ನಾನ ಮಾಡ್ಬೇಕಾದ್ರೆ ನನಗೆ ಎಲ್ಲಿ ಕಣ್ಣಿಗೆ ಹೊರಟೋಗುತ್ತೋ, ಸ್ಕಿನ್ ಮೇಲೆಲ್ಲ ಎಲ್ಲಿ ಬೀಳುತ್ತೋ, ಅದೇನು ಸೈಡ್ ಎಫೆಕ್ಟ್ ಆಗುತ್ತೋ ಅಂತ ಭಯ ಆಗ್ತಿತ್ತು. ಅದಕ್ಕೆ ಈಗೇನು ಮಾಡಿದ್ದೀನಿ, ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಈಗ ಮಾಮೂಲಿ ದಾಸವಾಳದ ಪೌಡ್ರು, ಶೀಕಾಯಿ ಪೌಡರು, ರೀತಾ ಪೌಡರು, ಮೃಗರಾಜ ಪೌಡರು, ದಾಸವಾಳ ಹೂವಿನ ಪೌಡರು, ಮೆಹಂದಿ, ಗೊರಟಿ ಪೌಡ್ರು ಇಷ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಪರವಾಗಿಲ್ಲ ಅಂತ ಏನು ಚೂಚೂರು ಕಂಡ್ರೂ ಪರವಾಗಿಲ್ಲ. ಆಮೇಲೆ ಇದನ್ನೇ ನಾನು ಯೂಸ್ ಮಾಡ್ತೀನಿ ನಿರ್ಭಯವಾಗಿ, ನಿರಾತಂಕವಾಗಿ. ನೋ ಕೆಮಿಕಲ್ ಅಥವಾ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಇಲ್ದಿರ ಅದನ್ನು ಅಪ್ಲೈ ಮಾಡ್ಕೊಬೋದು. ಫಸ್ಟ್ ನನಗೆ ಬಿಡ್ತೀರಾ? ಅಲ್ಲ, ಎಲ್ಲ ಒಟ್ಟಿಗೆ ಬರೋದಾ? ಆಗುತ್ತೆ. ನಾನು ನನಗೆ ಬಿಟ್ಟೆ ಬೀಗ ಕೊಡಕ ಏನೋ ಮೇಲೆ ಬಾ ಬಾರೆ ತೊಡೆ ಮೇಲೆ ಕುತ್ಕೊಳ್ಳಿ. ದೀಕ್ಷೆಗೆ ಕುಂಡ್ರಸ್ಕೊಳ್ಳೋಣ. ಕುಡಿಯಕ್ಕೆ ಕೇಳೋದಿ ಅಲ್ವಾ? ಕುಡಿಯಕ್ಕೆ ಕೇಳೋದು ಹೋಗೋಣ. ಇಲ್ಲಿಗೆ ಹಾಕೋಣಪ್ಪ. ಎಲ್ಲಿಗೆ ಹೋಗೋದಂತೆ? ಸುಮ್ಮನಂಗೆ ಅಂತಾರೆ. ಗೈಸ್, ಇದೇನು ಗೊತ್ತಾ, ಮೀನು 400 ರೂಪಾಯಿ ಕೆಜಿ ಬಾಂಗ್ಡ. ಅರ್ಧ ಕೆಜಿಗೆ 2 ಬಂತು. 20 ಗ್ರಾಮ್ ಕಮ್ಮಿ ಇತ್ತು. ಅದಕ್ಕೆ ತಾರಲೆ ಹಾಕ್ಸ್ಕೊಂಡೆ. 20 ರೂಪಾಯಿಗೆ 3 ಮೀನು ಹಾಕಿದ್ದಾನೆ. ತಾರಲೆ ಬೂತಾಯಿ ಅವರೇ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಈಗ ಸಾರು ಮಾಡಬೇಕು. ನೋಡು, ಕಳ್ಳ ಒಂದು ಡ್ಯಾಮೇಜ್ ಇರೋದು ಹಾಕ್ಬಿಟ್ಟಿದ್ದಾನೆ. ಈ ಹಣ್ಣುಗಳು ತಗೊಂಡ್ರೆ ಬಂದರೆ ಬರೀ ಮೋಸಗಾರರಲ್ಲ. ಇದು ಹತ್ತಿ ಹಣ್ಣು ತಂದಿದ್ದು ನೋಡ್ರಿ, ಎಲ್ಲ ಫುಲ್ಲೆಲ್ಲ ಹಾಳಾಗೈತೆ. ನಾನಂತೂ ಹಣ್ಣಲ್ಲಿ ಮೋಸ ಹೋಗ್ತಿದ್ದೀನಿ. ಇದು ಹತ್ತಿ ಹಣ್ಣು, ನನ್ನ ಫೇವ್ರೆಟ್ ಲಿಚಿ ಹಣ್ಣು. ಏನೇ ತಿಂದರೂ ನನಗೆ ಇತ್ತೀಚೆಗೆ
ಈ ಸೊಂಟ ಕಾಲು ಸಿಕ್ಕಾಬಟ್ಟೆ ಪೇಯ್ನ್ ಆಗ್ತಿದೆ, ಕೆಲಸನೇ ನಂಗೆ ಮಾಡೋಕ್ಕಾಗ್ತಿಲ್ಲ, ಜಾಸ್ತಿ ನಡೆಯೋಕ್ಕಾಗ್ತಿಲ್ಲ. ಸಂಧಿವಾತ, ಆರ್ಥ್ರೈಟಿಸ್, ಮೇ ಬಿ ಆರ್ಥ್ರೈಟಿಸ್ ಇರ್ಬೋದು. ಎಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು. ನಿಜವಾಗ್ಲೂ ಸಾಕು ಹಂಗಾಗಿ ನಂಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಫುಲ್ಲು ಕುತ್ತಿಗೆಯಿಂದ ಹಿಡ್ಕೊಂಡು ಪಾದದವರೆಗೂ ನೋವು ಬರ್ತಾಯಿದೆ. ಕೈ ಸಿಗೋ ಶೆಕೆ ಎಲ್ಲ ಶೆಕೆಗೆ ಈ 3 ಶೀತಲಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಬಾಡೀಲಿ ಕೂಲಿಂಗ್ ಎಫೆಕ್ಟ್ನ ನೀವು ಕಾಣ್ಬೋದು. ಹೇಗೆ ಅಂದರೆ ಸುರುಳಿ ಆಕಾರದಲ್ಲಿ ಸುತ್ಕೋಬೇಕು, ನಾಲ್ಗಿನ ಮಾಡ್ಕೊಂಡು ಅದ್ರ ಮೂಲಕ ನೀವು ಗಾಳಿ ಹೇಳ್ಕೊಂಡು ಮೂಗಲ್ಲಿ ಬಿಡಬೇಕು. ಈ ಥರ 10 ಸರಿ ಮಾಡಬೇಕು. ಇನ್ನೊಂದು ಈ ಥರ ಮಾಡಿಕೊಂಡು ಆ ನಾಲ್ಗೆ ಮೂಲಕನೇ ಆ ಕಡೆ ಈ ಕಡೆ ಗಾಳಿ ಹೇಳ್ಕೊಂಡು ಮೂಗಲ್ಲಿ ಬಿಡಬೇಕು. ಆಮೇಲೆ ಇದೇ ಥರ 10 ಸರಿ 10 ಕೌಂಟ್. ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ದೇಹದಲ್ಲಿ, ಗಂಟ್ಲಲ್ಲಿ ಎಷ್ಟು ಕೂಲ್ ಅನ್ನೋ ಫೀಲು ನೀವು ಅನುಭವಿಸ್ತೀರ. ನಮಗೆಲ್ಲರೂ ಹೋಗ್ತಿರ್ತೀವಿ, ಆವಾಗ ನೀರು ಸಿಗಲ್ಲ. ಆಗಲೂ ಕೂಡ ನೀವು ಈ 3 ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ದೇಹದಲ್ಲಿ ಕೂಲ್ ಅನುಭವ, ತಣ್ಣನೆ ಅನುಭವ ಆಗುತ್ತೆ. ನೀರು ಸಿಗದೇ ಇದ್ದಾಗೂ ಕೂಡ ನೀವು ಮಾಡ್ಕೋಬೋದು. ನನಗೆ ಫುಲ್ಲು ಆರ್ಥ್ರೈಟಿಸ್ ಅಂತ ಕಾಣುತ್ತೆ. ಫುಲ್ಲು ಪೇಯ್ನ್ ಅಂದರೆ ಈ ಬೆರಳುಗಳೆಲ್ಲ ಪೇಯ್ನು, ಮತ್ತು ಕಾಲುಗಳು ಪೇಯ್ನು, ಸೊಂಟ ಪೇಯ್ನು. ನಿಜವಾಗ್ಲೂ ಕೆಲಸ ಮಾಡ್ಕೊಳ್ಳೋಕ್ಕೆ ನಂಗೆ ಆಗ್ತಾಯಿಲ್ಲ. ಅದಕ್ಕೆ ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಗಾಗಿ ನನಗೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಆಗ್ತಾಯಿಲ್ಲ. ಹೆಲ್ತೇ ಮುಖ್ಯ, ಹೆಲ್ತ್ ಈಸ್ ವೆಲ್ತ್. ನಾವು ಚೆನ್ನಾಗಿದ್ದರೆ ಎಲ್ಲದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ನಾವೇ ಚೆನ್ನಾಗಿಲ್ಲ ಅಂದರೆ, ಈಗ ಸ್ವಲ್ಪ ಪೇಟೆಗೆ ಹೋಗಿ ಬಂದೆ, ಇದು ಅಂಜೂರ ತಂದೆ, ಮತ್ತು ಲಿಚಿ ಹಣ್ಣು ತಂದೆ. ತಿಂದಿರೋದಿದು ಅದರದ್ದೆಲ್ಲ ಒಳ್ಳೆಯದೆಲ್ಲ ತಿಂದರೂ ಕೂಡ ನನಗೆ ಹೆಲ್ತೇ ಸರಿಗಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು 16 ಏಪ್ರಿಲು, ದೊಡ್ಡಕ್ಕವ್ರ ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೆ ಹಾಕಿದೆ. ಹ್ಯಾಪಿ ಆ್ಯನಿವರ್ಸರಿ ಬೋತ್ ಆಫ್ ಯು. 100 ಕಾಲ ಸುಖವಾಗಿ ಬಾಳಿ. ಏನು ಗೊತ್ತಾ ಗೈಸ್, ಬ್ಲಡ್ ಟೆಸ್ಟ್ ಕೊಟ್ಟಿದ್ದೆ ಇವತ್ತು. ಈ ಮೂಳೆಗಳೆಲ್ಲ ನೋವು ಬರ್ತಾಯಿತ್ತು, ಕಾಲೆಲ್ಲ, ಅದಕ್ಕೆ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೆ. ಇದನ್ನೇ ಹೆಂಗಿದೆ, ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಅಲ್ಲ ನಮ್ಮ ಪಕ್ಕದಲ್ಲೇ ಟೆಂಪಲ್ ಇತ್ತು, ಅಲ್ಲಿ ಹೋಗಿದ್ವಿ. ತ್ರಯೋದಶಿನನ್ನೇ, ಆ್ಯಕ್ಚುಲಿ ತ್ರಯೋದಶಿಲಿ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಮ್ಮ ಕೈಯಲ್ಲೇ ಮಾಡಿಸಿದ್ರೆ ನಾವು ನೆಕ್ಸ್ಟ್ ಮಾಡಿಸ್ಬೇಕು. ಗೈಸ್, ಇದೇನು ಗೊತ್ತು, ಕೆಸ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದು. ಇದನ್ನು ಹೆಂಗೆ ಮಾಡೋದು ಅಂದರೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು ಹಾಕಿ ಕುಕ್ಕರಲ್ಲಿ ಕೂಗ್ಸೋದು. ಆಮೇಲೆ ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಮುಗೀತು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಏನು ಗೊತ್ತಾ ಗೈಸ್, ನಾನು ಏನೊಂದು ಮಿಸ್ಟೇಕ್ ಮಾಡಿದೆ ಅಂದರೆ, ನನಗೆ ಯೂಶ್ವಲಿ ಇವು ಗಂಟುಗಳು ಮತ್ತು ಕಾಲಿಂದು ತುಂಬ ಪೇಯ್ನ್ ಬರ್ತಿತ್ತಲ್ಲ, ಆವಾಗ ನಾವು ಡೈರೆಕ್ಟ್ ಅದಕ್ಕೆ ಸಂಬಂಧಪಟ್ಟ ಆರ್ಥೋ ಬೆಡಕಿಗೆ ತೋರಿಸಿದ್ದಿದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ನಾನೇನು ಮಾಡಿದೆ ಅಂದರೆ, ಒಂದು ಸರಿ ಯೋಚನೆ ಮಾಡಲ್ಲ ಆ ಥರ ಕೆಲಸಗಳನ್ನ ನಾನು ಮಾಡ್ತೀನಿ. ನಾನೇ ಓನ್ ಡಿಸಿಷನ್ ತೊಗೊಂಡು ಡಾಕ್ಟರ್ ಹತ್ರ ಹೋದರೆ ಹಂಗೆ ಹಿಂಗೆ ಅಂದ್ಕೊಂಡು ಇದಕ್ಕೆ ಹೋದೆ, ಏನು ಲ್ಯಾಬ್ಗೆ ಹೋಗಿ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ ಲಾಸ್ಟ್ ಮಂತು ಶುಗರು ಅದು ಇದು ಬ್ಲಡ್ಡೆಲ್ಲ ಟೆಸ್ಟ್ ಮಾಡಿಸಿ ಸುಮ್ಮನೆ 2,500 ಕಳ್ಕೊಂಡೆ. ಅಲ್ಲಿ ಕರೆಕ್ಟಾಗಿ ಏನೋ ಅವರು ಡಯಾಗ್ನೋಸು ಆಗಲಿಲ್ಲ, ಕರೆಕ್ಟಾಗಿ ಅವ್ರು ಏನು ಹೇಳಿಲ್ಲ. ಅವರು ಒಂದು ಮಾತ್ರೆ ಕೊಟ್ಟರು ಕೂಡ ನನಗೆ ಕಾಲು ನೋವು ಕಮ್ಮಿ ಆಗಲಿಲ್ಲ. ಸರಿ ಅಂದ್ಬಿಟ್ಟು ತಡಿ ಹೋಗೋಣ ಅಂತ ನಾನು ಆರ್ಥೋಪೆಡಿಕ್ ಹತ್ರ ಹೋದೆ. ಅವರೇನಾದರೂ ಬ್ಲಡ್ ಟೆಸ್ಟ್ ಮಾಡಿದ್ರು. ಒಂದು ಬ್ಲಡ್ ಟೆಸ್ಟಿಗೆ 2,500. ಏನು ಶೆಕೆ ಆಗ್ತಿದೆ ಅಂದರೆ, ಬ್ಲಡ್ ಟೆಸ್ಟಿಗೆ 2,500 ಆಯಿತು ಕನ್ಸಲ್ಟೇಷನ್ ಫೀಸು. ಮತ್ತು ಅವರು ಸಪ್ಲಿಮೆಂಟ್ಸ್ಗೆಲ್ಲ ಸೇರಿ ಒಂದು 4,500 ಖರ್ಚಾಯಿತು ನಿನ್ನೆ. ನಾನು ಏನು ಮಾಡ್ತೀನಿ ಅಂದರೆ, ಸಖತ್ತು
ಕೇರ್ಲೆಸ್ ಮಾಡ್ತೀನಿ. ನನ್ನ ಆರೋಗ್ಯದ ಬಗ್ಗೆನೇ ಆಗಲಿ, ನನ್ನ ಬಗ್ಗೆ ನಾನು ಸರಿಯಾಗಿ ಕಾಳಜಿನೇ ನಾನು ಮಾಡಲ್ಲ. ಸುಮ್ಮನೆ ಅವರಂದರು ನಿಮ್ಗೆ ಯಾವುದು ಆರ್ಥರೈಟಿಸ್ ಸಂಧಿವಾತ ಏನೂ ಇಲ್ಲ, ಬರೀ ಕ್ಯಾಲ್ಶಿಯಮ್ಮು ವಿಟಮಿನ್ಸ್ಗಳು ಕಡಿಮೆ ಆಗಿದೆ, ಅದು ತೊಗೊಳ್ಳಿ ಸರಿ ಹೋಗುತ್ತೆ ಅಂದರು. ಸುಮ್ಮನೆ 4,500 ಖರ್ಚಾಯಿತು. ಮತ್ತು ಅಕ್ವಾಗಾರ್ಡ್ ಒಂದು ಹಳೆಯದಲ್ಲ, ಅದು 10 ವರ್ಷ ಆಗಿತ್ತು ಯೂಸ್ ಮಾಡುತ್ತೆ, ಈಗ ಹೊಸದು ಹಾಕ್ಸಿ ಅದಕ್ಕೊಂದು 10,000 ಆಯಿತು. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಕಂಟೆಂಟ್ ಬೇಕಲ್ವ. ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದು. ಏನಂದರೆ ನಾನೇ ಸರಿ ಲಾಸ್ಟ್ ಮಂತು 2,500 ತೊಗೊಂಡ್ರು ಇದರಲ್ಲಿ ಲ್ಯಾಬಲ್ಲಿ ಬ್ಲಡ್ ಟೆಸ್ಟಿಗೆಲ್ಲ. ಸುಮ್ಮನೆ ಅದು ವೇಸ್ಟು. ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅಂತ ನಮಗೆ ನಾವೇ ಸೆಲ್ಫ್ ಡಿಸಿಷನ್ನು, ತಪ್ಪಾದ ಡಿಸಿಷನ್ ತೊಗೊಂಡು ಟೆಸ್ಟ್ಗಳನ್ನ ಮಾಡಿಸ್ಬಾರ್ದು ಅಂತ. ಅದೊಂದು 2,500 ಲಾಸ್ಟ್ ಮಂತ್ ಹೋಯ್ತು. ಅದೇ ಟೈಮಿಗೆ ನನಗೆ ಶೀತ ಗಂಟಲು ನೋಡ್ತಿದ್ದೆ, ಈ ಗಂಟೆಗೆ ಹೋದೆ, ಅಲ್ಲಿ 1,500 ಹೋಯ್ತು. 2,500 + 3 4 ಓದ್ತಿದ್ದು 4,000 ಅಲ್ಲಿ ವೇಸ್ಟ್ ಆಯಿತು. ಮತ್ತು ಇವತ್ತು ನಿನ್ನೆ ಮಾಡಿಸ್ದಾಗೂ ಕೂಡ 4,500 ಹೊರಟೋಯ್ತು. ಇದು ಏನಕ್ಕೆ ಹೇಳ್ತೀನಿ ಅಂದರೆ ಎಣ್ಣೆ ಚೆಲ್ಲಿದ್ರೆ ಅದು ವ್ಯಯ ಆಗುತ್ತಂತೆ. ನಾನು ದೀಪ ಹಚ್ಬೇಕಲ್ಲ ಸ್ವಲ್ಪ ಚೆಲ್ತಾ ಇರ್ತಾರೆ, ನನಗೆ ಗೊತ್ತಾಗ್ಬಿಡುತ್ತೆ ಏನೋ ದುಡ್ಡು ಖರ್ಚಾಗೋಯ್ತಿದೆ ಅಂತ. ಅದೇನು ಮಾಡೋಕ್ಕೂ ಆಗಲ್ಲ, ಚೆಲ್ಲುತ್ತೆ ಒಂದೊಂದು ಸರಿ. ಅದು ಖರ್ಚಾಗಂಗಿದ್ರೆ ಮಾತ್ರ ಚೆಲ್ಲುತ್ತೆ. ಚೆಲ್ತು 4,500 ಇಷ್ಟಾಯಿತು. ನನಗೀಗ ಹೇಳ್ಬೇಕು ಅಂದರೆ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಮೊದಲ ಥರ ನನಗೆ ಉತ್ಸಾಹನೇ ಆಗಲಿ, ಆಸಕ್ತಿನೇ ಆಗಲಿ. ಮೊದಲೆಲ್ಲ ನಾನು ಎಷ್ಟು ಖುಷಿಯಾಗಿರ್ತಿದ್ದೆ. ಅವಾಗೆಲ್ಲ ನನ್ನ ಜೀವನದ ಬಗ್ಗೆ ನಾನು ಸೀರಿಯಸ್ ಆಗಿರಲಿಲ್ಲ. ಎಲ್ಲ ಹುಡುಗಾಟಕ್ಕೆ ಉಡಾಫೆ ಮಾಡ್ತಿದ್ದೆ. ಹಂಗಾಗಿ ನಾನು ಆ ಟೈಮಲ್ಲಿ ಖುಷಿಯಾಗಿರ್ತಿದ್ದೆ. ಲೈಫ್ನ ನಾನು ತುಂಬ ಸೀರಿಯಸ್ಸಾಗಿ ನೋಡಿರಲಿಲ್ಲ. ಆದರೆ ಈಗ ನನ್ನ ಲೈಫ್ ಬಗ್ಗೆ ನಾನು ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡಿದ್ರಿಂದ ನನಗೆ ನಗಾಡೋಕ್ಕೆ ಆಗ್ತಾಯಿಲ್ಲ. ಅಂದರೆ ನಾನು ಖುಷಿಯಾಗಿರೋಕ್ಕೆ ಆಗ್ತಾಯಿಲ್ಲ. ನಿಜ ಹೇಳ್ಬೇಕಂದ್ರೆ ಮನುಷ್ಯ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಮಾತ್ರ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ. ಸೀರಿಯಸ್ಸಾಗಿ ಏನಾದರೂ ತಲೆಗೆ ಹಚ್ಕೊಂಡ್ವಿ ಅಂದರೆ ಅವನು ಖುಷಿಯಾಗಿರಲ್ಲ. ಇನ್ನೊಂದು ಏನಂದರೆ ನನ್ನ ಲೈಫಲ್ಲಿ ನಾನು ಮದುವೆ ಆದಾಗಿಂದ ನಾನು ಜೀವನದಲ್ಲಿ ಬರೀ ಕಷ್ಟ ಅಂದರೆ ಯಾವ ಥರ ಅಂದರೆ ಊಟ ಬಟ್ಟೆಗೆ ಅಂತಲ್ಲ, ನಮ್ಮ ಮನೆಯವರಿಂದ ನಾನು ತುಂಬಾ ಸಫರ್ ಪಟ್ಟೆ. ನನಗೆ ಒಳ್ಳೆಯ ಫ್ರೆಂಡ್ ಸರ್ಕಲ್ಲು ಕೂಡ ಸಿಕ್ಕಲಿಲ್ಲ, ನನಗೆ ಒಳ್ಳೆಯ ಜನಗಳು ಸಿಗಲಿಲ್ಲ. ಬರೀ ನೆಗೆಟಿವ್ ಜನಗಳೇ ಸಿಕ್ಕಿದ್ರು. ನನ್ನ ಹತ್ರನೇ ದುಡ್ಡಿಸ್ಕೊಂಡು ನನಗೆ ಮೋಸ ಮಾಡಿದ್ರು, ನಂಬಿಕೆ ದ್ರೋಹಗಳನ್ನ ಮಾಡಿದ್ರು. ಹಂಗಾಗಿ ನಾನೀಗ ಯಾವುದೇ ಒಂದು ಫ್ರೆಂಡ್ಶಿಪ್ ಮಾಡೋಕ್ಕೂ ಇಲ್ಲಿವರೆಗೂ ನನಗೊಂದು ಒಳ್ಳೆ ಫ್ರೆಂಡ್ಶಿಪ್ ಒಂದು ಸರ್ಕಲ್ ಅಂತ ನಂಗೆ ಸಿಕ್ಕಿಲ್ಲ. ನಾನು ಯಾಕೆ ಫ್ರೆಂಡ್ಶಿಪ್ನ ಮಾಡೋಕ್ಕೆ ಭಯಪಡ್ತೀನಿ ಅಂದರೆ ಮೊದಲಿಂದ ನನಗೆ ಒಳ್ಳೆಯ ಜನಗಳು ಸಿಕ್ಕಿಲ್ಲ, ಒಳ್ಳೆಯ ಅನುಭವಗಳು ಆಗಿಲ್ಲ. ಹಂಗಾಗಿ ನನಗೆ ಅಷ್ಟಕ್ಕೂ ನಾನು ಇಷ್ಟಪಡೋಂಥ ಕ್ವಾಲಿಟೀಸ್ಗಳು ಯಾರ ಹತ್ರನೂ ನಾನು ಇದುವರೆಗೂ ನೋಡಿಲ್ಲ. ನಾನು ದುಡ್ಡಿಗೆ ಬೆಲೆ ಕೊಡ್ತಿದ್ರು, ಒಳ್ಳೆಯ ಗುಣಗಳಿಗೆ. ಸುಳ್ಳು ಹೇಳ್ಬಾರ್ದು, ಒಳಗೂ ಹೊರಗೂ ಒಂದೇ ಥರ ಇರಬೇಕು, ಹಾನೆಸ್ಟಾಗಿರಬೇಕು, ನಮ್ಮ ಏಳಿಗೆನ ಬಯಸಬೇಕು. ಒಟ್ಟು ನಮಗೊಂದು ಒಳ್ಳೇದು ಮಾಡೋಂಥ ಜನಗಳು ನನ್ನ ಕಣ್ಣಿಗೆ ಸಿಕ್ಕಿಲ್ಲ, ಎಲ್ಲ ಸ್ವಾರ್ಥ ಇರೋರೆ. ಹಂಗಾಗಿ ನಾನು ಫ್ರೆಂಡ್ಶಿಪ್ ಮಾಡೋಕ್ಕೆ ಭಯಪಡೋದು. ಈಗ ಏನಾಗ್ಬಿಟ್ಟಿದೆ ಇತ್ತೀಚೆಗೆ ನನಗೆ ಸ್ವಲ್ಪ ಆರೋಗ್ಯನೂ ಅವಾಗ ಕೈ ಕೊಡ್ತಿರುತ್ತಾ, ಏನಕ್ಕೆ ಎಫರ್ಟ್ ಹಾಕಬೇಕು ನಾನು ಅಂತ ಅನಿಸ್ಬಿಡುತ್ತೆ. ಏನಪ್ಪ ಅಂದರೆ ಲೈಫಲ್ಲಿ ಏನಾದರೂ ಒಂದು ಇರಬೇಕು. ನನಗೆ ಬದುಕೋ ಆಸಕ್ತಿನೇ ಕಳ್ಕೊಂಬಿಟ್ಟಿದ್ದೀನಿ. ದೇವ್ರ ಹತ್ರ ನಾನು ಏನು ಬಿಡ್ತೀನಿ ಅಂದರೆ, ದೇವ್ರ ನನಗೆ ಬದುಕೋಕ್ಕೆ ಭರವಸೆ ಕೊಡು, ಬದುಕೋಕ್ಕೆ ಆಸಕ್ತಿ ಕೊಡು ಅನ್ನಂಗತಿ. ನಮ್ಮ ಪರ್ಸ್ನಲ್ ಲೈಫಲ್ಲೇ ಆಗಲಿ ನಾವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ, ಅದು ಕೂಡ ಆಗಲ್ಲ. ಯಾವ ಕೆಲಸಗಳು ಕೂಡ ಆಗಲ್ಲ. ಮುಟ್ಟಿದ್ದೆಲ್ಲ ಕಲ್ಲೆ ಅಂದಾಗ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬರುತ್ತೆ. ಲೈಫಲ್ಲಿ ಯಾರಾದರೂ ಸಪೋರ್ಟರ್ಸ್ ಇರಬೇಕು, ಆಗ ಮನುಷ್ಯನಿಗೆ ಬದುಕಬೇಕು ಅನ್ನೋ ಆಸಕ್ತಿ ಬರುತ್ತೆ. ಎಲ್ಲವೂ 4 ಕಾರಣಗಳು ಕರೆಕ್ಟಾಗಿ ಸಮವಾಗಿದ್ದಾಗ ಬದುಕಬೇಕು ಅನ್ನೋ ಆಸಕ್ತಿ ಬರುತ್ತೆ. ಯಾವುದೂ ಸರಿ ಇಲ್ಲ, ಏನೂ ಸರಿ ಇಲ್ಲ, ಮೊದಲಿಂದ ಒಬ್ಬರೇ ಸ್ಟ್ರಗಲ್ ಮಾಡ್ಕೊಂಬಾರ್ದು ಅಂದರೆ ಜೀವನ ಅನ್ನೋದು ಕಷ್ಟ ಅನಿಸುತ್ತೆ. ಯಾವುದ್ರಲ್ಲೂ ಆಸಕ್ತಿ ಇರಲ್ಲ, ಎಲ್ಲವೂ ಸಾಕು ಅನ್ನೋಂಗೆ ಆಗುತ್ತೆ. ಹಂಗಾಗಿ ನಂಗೆ ವೀಡಿಯೋಸು ಮಾಡೋಕ್ಕೆ ಆಗ್ತಾಯಿಲ್ಲ. ಇವಾಗೊಂದು ಯಾವಾಗಾದರೂ ಆಗ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಬರ್ಸ್ಕೊಂಬಂದಿರೋದು ಯಾರು ತಪ್ಸೋಕ್ಕೆ ಆಗಲ್ಲ. ನಮ್ಮ ಲೈಫಲ್ಲಿ ಏನೋ ಅಂತೀವಲ್ಲ, ಕರ್ಮಕ್ಕೆ ತಕ್ಕ ಬುದ್ಧಿ, ಬುದ್ಧಿಗೆ ತಕ್ಕ ಬಲ ಅಂತ ನಾವೇನು ಮಾಡಿದ್ದೀವೋ. ಹಂಗಾಗಿ ಯಾವುದ್ರಲ್ಲೂ ಏನೋ ಒಂದು ಒಳ್ಳೆಯದು ಅನ್ನೋದು ಕಾಣಲಿಲ್ಲ, ಒಳ್ಳೆಯದು ಅನ್ನೋದು ಸಿಗಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.